ಸರ್ಕಾರ ಹಾರಾಟ ದೊಂಬರಾಟ ನಿಲ್ಲಿಸಲಿ, ರೈತರ ಸಂಕಷ್ಟಕ್ಕೆ ಧ್ವನಿಯಾಗಲಿ. ಕಳೆದ 2 ತಿಂಗಳಿಂದ ರೈತರು ಅತಿವೃಷ್ಟಿಯ ತೊಂದರೆಗೆ ಒಳಗಾಗಿದ್ದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಎಷ್ಟು ಕಡೆ ಭೇಟಿ ಕೊಟ್ಟಿದ್ದಾರೆ? ಎಷ್ಟು ಕಡೆ ಭೇಟಿ ಕೊಟ್ಟಿದ್ದಾರೆ ಹೇಳಿ? ಭೇಟಿ ಕೊಟ್ಟಿಲ್ಲ. ಅಂದರೆ ರಾಜಕೀಯ ಕಾರ್ಯಕರ್ತನಿಗೆ ಎಲೆಕ್ಷನ್ ಮುಖ್ಯ ಆಗುತ್ತೆ, ಆದರೆ ಆಡಳಿತ ನಡೆಸುವ ಸಚಿವರಿಗೆ ಚುನಾವಣೆಗಿಂತ ಮುಖ್ಯ ಜನರ ಬದುಕು. ಜನರ ಬದುಕನ್ನು ಮರೆತು ನೀವು ರಾಜಕಾರಣವೇ ಮುಖ್ಯ ಆಗೋದಾದರೆ ಜನ ಸ್ಪಂದನ ಇಲ್ಲದಿರ್ತಕ್ಕಂಥ ಸರ್ಕಾರ ಅನ್ನೋದು ಸ್ಪಷ್ಟ ಆಗುತ್ತೆ. ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿರೋದು ಭ್ರಷ್ಟಾಚಾರ ನಡೆಸೋಕ್ಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಿ ನೀವು. ಅದಕ್ಕೆ ಈಗಾಗಲೇ ನಮ್ಮ ವಿಪಕ್ಷದ ನಾಯಕರು ಹೇಳಿದ್ದಾರೆ, ದೊಂಬರಾಟ ಹಾರಾಟ ನಿಲ್ಲಿಸಿ ಜನಪರವಾಗಿ ರೈತರ ಪರವಾಗಿ ಕೆಲಸ ಮಾಡಿ. ಇಲ್ಲದೇ ಇದ್ದರೆ ರೈತರೇ ಅಟ್ಟಾಡಿಸ್ಕೊಂಡು ಬಡಿಯುವಂಥ ದಿನ ದೂರ ಇಲ್ಲ. ಈ ಕಾಂಗ್ರೆಸ್ನವ್ರು ಬಂದಿಲ್ಲ ಅಂತಲೇ ಎಚ್ಚರಿಸೋದಕ್ಕೆ ನಾವು ಬಂದಿರೋದು. ವಿಪಕ್ಷದ ಕೆಲಸ ಏನು? ಅವ್ರು ಕೆಲಸ ಮಾಡೋಂಗೆ ನೋಡಿ ಕೇಳಬೇಕಾಗಿರೋ ಜವಾಬ್ದಾರಿ ನಮ್ದಲ್ಲ. ಅವ್ರನ್ನ ಸರ್ಕಾರ ಜನಪರವಾಗಿ ಸ್ಪಂದಿಸ್ತಾ ಇಲ್ಲ. ರೈತರ ಪರವಾಗಿ ನೀವು ಬದುಕಿದ್ದು ಸತ್ತಂಗಾಗಿದ್ದೀರಿ. ನೀವು ಬದುಕಿದ್ದೀವಿ ಅಂತಿದ್ರೆ ಪರಿಹಾರ ಕೊಟ್ಟು ಬದುಕಿದ್ದೀವಿ ಅಂತ ತೋರಿಸಿ. ನಮ್ಮ ಸರ್ಕಾರ ಇದ್ದಾಗ ಮನೆ ನಷ್ಟ ಆದರೆ 5 ಲಕ್ಷ ಕೊಡ್ತಿದ್ವಿ, ನೀವು ಅದನ್ನೂ 7 ಲಕ್ಷಕ್ಕೆ ಇಳಿಸಿ, ಅದನ್ನೂ ಕೊಡ್ತಾಯಿಲ್ಲ. ಮನೆ ಬಾಗಿಲಿಗೆ ನೀರು ಬಂದರೆ 10,000 ರೂಪಾಯಿ ಪರಿಹಾರ ಕೊಡ್ತಿದ್ವಿ, ನೀವು 10 ರೂಪಾಯಿ ಕೊಟ್ಟಿಲ್ಲ. ಅದು ಲೆಕ್ಕ ಹಾಕಿದರೆ ನೀವು ಬದುಕಿದ್ದು ಸತ್ತಂಗಲ್ವಾ? ಬರೀ ಕಮಿಷನ್ ತಗೊಳಕ್ಕ ನೀವು ಸರ್ಕಾರದಲ್ಲಿ ಕುಂತಿರೋದು? ಲೂಟಿ ಹೊಡಿಯಕ್ಕ ಸರ್ಕಾರಕ್ಕೆ ಕುಂತಿರೋದು? ಕಾಲಾಯ ತಸ್ಮೈ ನಮಃ. ಕೆಲವೊಂದು ಕಾಲ ನಿರ್ಣಯ ಮಾಡುತ್ತೆ, ಕಾಲ ನಿರ್ಣಯವನ್ನು ಕಾಯಬೇಕು. ನೋಡೋಣ ಕಾಲದಲ್ಲಿ ಏನಿದೆ ಅಂಥೇಳಿ. ಕಾಲವನ್ನು ಮೀರಿದವರು ಯಾರು ಇದ್ದಾರಾ?